1973ರಲ್ಲಿ ಭಾರತವು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇವರ ಮರಣ 1981 ಅಕ್ಟೋಬರ್ 26ರಂದು ನಡೆಯಿತು. ಇವರ ಸುಪ್ರಸಿದ್ಧ ಕಾವ್ಯವೆಂದರೆ ಬಸವೇ ಜನನ, ಸುರಸವೇ ಮರಣ, ಸಮರಸದ ಮೂರನೇ ಶ್ರೀರಾಮ್ ಕಾರಂತರು ಅಕ್ಟೋಬರ್ 1902 ಅಕ್ಟೋಬರ್ 10ರಂದು ಶಾಲಿಗ್ರಾಮದ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು. ಇವರ ಕೃತಿಯಾದ ಮೂಕಜ್ಜಿಯ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ವರ್ಷ 1977. ಇವರ ಸುಪ್ರಸಿದ್ಧ ವಾಕ್ಯವಾದ ಉಪದೇಶ ಮಾಡಬೇಡಿ ಬದುಕಿ ತೋರಿಸಿ ಎಂಬುದು ಸೂಚಿಸಿದ ವಾಕ್ಯ. ಇವರು ಅಕ್ಟೋಬರ್ 9, 1997ರಲ್ಲಿ ಮೃತ್ಯುವಾಗಿದೆ. ಬರೆದವರಲ್ಲಿ 4ನೇವರಾದ ವಾಸುದೇವ ವೆಂಕಟೇಶ್ ಅಯ್ಯಂಗಾರವರನ್ನು ಕನ್ನಡದ ಆಸ್ತಿ ಎಂದು ಕರೆಯಲಾಗುತ್ತದೆ. ಇವರು ಜೂನ್ 6, 1891ರಂದು ಕೋಲಾರ ಜಿಲ್ಲೆಯ ಹುಂಗಿನಹಳ್ಳಿಯಲ್ಲಿ ಜನಿಸಿದ್ದಾರೆ. ಇವರು ಬರೆದಂತಹ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರ ಸುಪ್ರಸಿದ್ಧ ವಾಕ್ಯವೇನೆಂದರೆ, ಕನ್ನಡವೇ ಎಲ್ಲರ ಕೆಲ ಆಸ್ತಿಯಾಗಬೇಕು ಎಂದವರು ಮಾಸ್ತಿ, ಹಾಗೂ ನಿಲ್ಲಬೇಡ ಕೂರಬೇಡ ಇರುತ್ತಾ ಇರು ಎಂದು ಹೇಳಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು. ಇವರು ಜೂನ್ 6, 1983ರಂದು ನಿಧನರಾದರು. ಆದರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತಾರೆ. ಪ್ರಶಸ್ತಿ ಪಡೆದವರಲ್ಲಿ 5ನೇವರಾದ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕರವರು 9 ಆಗಸ್ಟ್ 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಜನಿಸಿದರು. ಇವರಿಗೆ 1990ರಂದು ಅವರ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರ ಸುಪ್ರಸಿದ್ಧ ವಾಕ್ಯ ಎಂದರೆ ಇದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ, ಹಾಗೂ ಬರಲಿರುವ ಸನ್ನಿವೇಶಗಳನ್ನೆಲ್ಲ ಸದಾ ನಿಮ್ಮ ಪರವಾಗಿಟ್ಟುಕೊಳ್ಳುವುದೇ ಜಾಣತನ. ಇಂತಹ ಸುಪ್ರಸಿದ್ಧ ವಾಕ್ಯವನ್ನು ನೀಡಿದ ಡಾಕ್ಟರ್ ವಿ. ಕೃ. ಗೋಕಾಕರವರು 28 ಏಪ್ರಿಲ್ 1992ರಲ್ಲಿ ನಿಧನರಾದರು. ಜ್ಞಾನಪೀಠ ಪುರಸ್ಕಾರದಲ್ಲಿ ಇವರು 6ನೇಯವರು. ಸಾಹಿತ್ಯ ಸೇವೆ ನೀಡಿದ U.R. ಅನಂತಮೂರ್ತಿ. ಇವರ ಜನನ 21 ಡಿಸೆಂಬರ್ 1932. ಇವರ ಜನ್ಮಸ್ಥಳ ತೀರ್ಥಹಳ್ಳಿ, ಶಿವಮೊಗ್ಗ. ಇವರ ಮರಣ 22 ಆಗಸ್ಟ್ 2014. ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ಕೃತಿ ಸಮಗ್ರ ಸಾಹಿತ್ಯ. ಪ್ರಶಸ್ತಿ ಲಭಿಸಿದ ವರ್ಷ 1934. ಇವರ ಸುಪ್ರಸಿದ್ಧ ವಾಕ್ಯ, ದೇವನಲ್ಲಿ ನಂಬಿಕೆ ಕಳೆದುಕೊಂಡಾಗ ಮಾತ್ರ ಮನುಷ್ಯನು ತನ್ನ ಬದುಕಿಗೆ ತಾನೇ ಜವಾಬ್ದಾರನಾಗುತ್ತಾನೆ. ಬನ್ನಿ. ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ 7ನೇವರು ಗಿರೀಶ್ ಕಾರ್ನಾಡ್. ಇವರು ನಾಟಕ ರಂಗಕ್ಕೆ ರಂಗನ್ನು ತಂದವರು ಗಿರೀಶ್ ಕಾರ್ನಾಡ್. ಇವರ ಜನನ 19 ಮೇ 1938. ಇವರ ಜನ್ಮಸ್ಥಳ ಲಾತರೇನ್, ಮಹಾರಾಷ್ಟ್ರದಲ್ಲಿ ಜನಿಸಿದರು. ಇವರ ಮರಣ 10 ಜೂನ್ 2019. ಇವರ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ವರ್ಷ 1998. ಇವರ ಸುಪ್ರಸಿದ್ಧ ವಾಕ್ಯ, ಬೆಳಕಿಲ್ಲದ ನಾಡಿನಲ್ಲಿ ನಡೆಯಬಲ್ಲೆನು, ಆದರೆ ತಾಯಿ ಪ್ರೀತಿ ಇಲ್ಲದ ನಾಡಿನಲ್ಲಿ ಹೇಗೆ ನಡೆಯಲು. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ 8ನೇಯವರು. ಇವರು 2 ಜನವರಿ 1937ರಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಜನಿಸಿದರು. ಇವರ ಸಾಹಿತ್ಯದ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರ ಸುಪ್ರಸಿದ್ಧ ವಾಕ್ಯವೆಂದರೆ, ಸೂರ್ಯ ತಿಳಿದಿರಬೇಕು ಬೆಳಗೋ ಕರ್ತವ್ಯವನ್ನು, ತಿಳಿದೇ ಇದ್ದರೆ ಅವನ ಕೂಡವೇ ಬೇಡ, ಸೂರ್ಯ ಇಲ್ಲದಿದ್ದರೂ ಹಸಿರು ತಿಳಿದಿರಬೇಕು ಬಿರಿದು ಹಣ್ಣಾಗುವ ಕಾಲವನ್ನು.